ॐ व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः वासिष्ठाय नमो नमः। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दम् यतिवर्यं महामतिम् वेद वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरु पादुकाभ्यां नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। भगवद्भक्तರು ಆಸ್ತಿಕರು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ವೇದಾಂತಾರ್ಥ ಚಿಂತಕರು ನೈಷ್ಕರ್ಮ್ಯ ಸಿದ್ಧಿಯ ಅಧ್ಯಯನವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿರುವಂಥವರು ಆಗಿರುವ ವೇದಾಂತಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಗುರುವಾರ 2026ನೇ ಇಸ್ವಿ ಏಪ್ರಿಲ್ ಮಾಹೆಯಲ್ಲಿ ಇಂದು 16ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಸುಪ್ರಭಾತವನ್ನು
ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿರಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತಿ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಇಂದು 3ನೇ ಅಧ್ಯಾಯ 25ನೇ ಶ್ಲೋಕ. 3:25. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಉದ್ದೇಶ್ಯಮಾನಂ ವಾಕ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಮತ್ತೊಮ್ಮೆ ಓದ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಉದ್ದೇಶ್ಯಮಾನಂ ವಾಕ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಅರ್ಥ ಹೋಯ್ತು. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೀನಿ, ನೋಡ್ಕೊಳ್ಳಿ. ಉದ್ದೇಶ್ಯಮಾನಂ ವಸ್ತು ಅಂಡರ್ಸ್ಟುಡ್ ನಪುಂಸಕಲಿಂಗ. ಉದ್ದೇಶ್ಯಮಾನಂ ವಸ್ತು ವಾಕ್ಯಸ್ಥಂ ನ ಉದ್ದೇಶನ ಗುಣಾನ್ವಿತಂ 4 ಪದಗಳು. ಆಕಾಂಕ್ಷಿತ ಪದಾರ್ಥೇನ 5, ಸಂಸರ್ಗಂ 6, ಪ್ರತಿಪದ್ಯತೆ 7. ಅಷ್ಟೇ, 7 ಪದಗಳು. ಸಪ್ತಪದಾತ್ಮಕ ಶ್ಲೋಕ. ಮತ್ತೊಮ್ಮೆ ಪದಚ್ಛೇದವನ್ನು ಮಾಡ್ತೇನೆ, ಗುರ್ತು ಮಾಡ್ಕೊಂಡ್ರಿ. ಉದ್ದೇಶ್ಯಮಾನಂ ವಾಕ್ಯಸ್ಥಂ ನ ಉದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತೆ. ಸಪ್ತ ಪದಾತ್ಮಕ ಶ್ಲೋಕ. 7 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಭವ್ಯ ಶ್ಲೋಕವಿದು. ಅನ್ವಯ ಹೇಳ್ತೇನೆ. ವಾಕ್ಯಸ್ಥಂ ಉದ್ದೇಶ್ಯಮಾನಂ ವಸ್ತು ಉದ್ದೇಶನ ಗುಣಾನ್ವಿತಂ ಸತ್ ಆಕಾಂಕ್ಷಿತ ಪದಾರ್ಥೇನ ವಸ್ತುನ ಸಂಸರ್ಗಂ ನ ಪ್ರತಿಪದ್ಯತೆ. ಇದು ವ್ಯಾಕರಣ ಮತ್ತು ತರ್ಕ ಮತ್ತು ಮೀಮಾಂಸ 3ರ ಮೇಳನವಾಗಿದೆ. ಈ ಒಂದು ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಅನುಗ್ರಹ ಮಾಡಿರುವಂಥ ಪೀಠಿಕಾ ವಾಕ್ಯವನ್ನು ಓದ್ತೇನೆ. ವಿರುದ್ಧ ಉದ್ದೇಶನತ್ವಾಚ್ಯ ಪಾರೋಕ್ಷ್ಯ ದುಃಖಿತ್ವಯೋ ಅವಿವಕ್ಷಿತತ್ವಮಿತ್ಯಾಹ. ಭಗವಾನ್ ಸ್ವರೇಶ್ವರಾಚಾರ್ಯ ಎಷ್ಟು ಚೆನ್ನಾಗಿದೆ. ಗಂಭೀರವಾಗಿರುವಂತಹ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯ ಸಿದ್ಧಿಯ ತಾತ್ಪರ್ಯವನ್ನ, ಮರ್ಮವನ್ನ, ಅಂತರಾರ್ಥವನ್ನ, ಸಂಪೂರ್ಣವಾಗಿರುವ ರಹಸ್ಯಾರ್ಥವನ್ನ ತಿಳಿದಿರುವಂಥವರು ಇಬ್ಬರೇ. ಒಬ್ಬರು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು, ಮತ್ತೊಬ್ಬರು ಭಗವಾನ್ ಸ್ವರೇಶ್ವರಾಚಾರ್ಯರು. ಇಬ್ರೆ. ನಾನು ಮೊದಲು ಸ್ವಾಮಿಗಳ ಹೆಸರನ್ನು ಹೇಳಿದೆ, ಆಮೇಲೆ ಗ್ರಂಥಕಾರರಾದ
ಸುರೇಶ್ವರಾಚಾರ್ಯರ ಹೆಸರು ಹೇಳ್ತಾ ಇದ್ದ. ಹೌದು, ಎಲ್ಲಿ ವಾಕ್ಯ ನೋಡಿ. ವಿರುದ್ಧ ಉದ್ದೇಶನತ್ವಾಚ ಪಾರೋಕ್ಯ ದುಃಖಿತ್ವಯೋ ಅವಿವಕ್ಷಿತತ್ವಂ ಇತ್ಯಾಹ. ಇದು ಕಷ್ಟ ಅರ್ಥವಾಗುತ್ತೆ, ನಂಗೆ ಅರ್ಥವಾಗಿದೆ. ಪರೋಕ್ಷಸ್ಯ ಭಾವಃ ಪಾರೋಕ್ಷ್ಯಂ, ದುಃಖಿನಃ ಭಾವಃ ದುಃಖಿತ್ವಂ, ಪಾರೋಕ್ಷ್ಯಂಚ ದುಃಖಿತ್ವಂಚ ಪಾರೋಕ್ಷ್ಯ ದುಃಖಿತ್ವೇ ತಯೋಃ. ಪಾರೋಕ್ಷ್ಯ ಪರೋಕ್ಷವಾಗಿರುವುದು ಮತ್ತು ದುಃಖಿತ್ವ ದುಃಖಿಯಾಗಿರುವುದು, ಇದೆರಡೂ ಕೂಡ ವಿರುದ್ಧ ಉದ್ದೇಶನತ್ವಾಚ ಅವಿವಕ್ಷಿತತ್ವಂ, ವಿರುದ್ಧವಾದ ಉದ್ದೇಶನವಾಗಿರುವುದರಿಂದ ವಿವಕ್ಷಿತವಲ್ಲ ಎಂದು ತಿಳಿದುಕೊಳ್ಳಬೇಕು. ನನ್ನ ಭಾಷೆಯಲ್ಲಿ ಹೇಳ್ತೇನೆ, ತತ್ವಮಸಿ ಅಂತ ವಾಕ್ಯ. ಅದರಲ್ಲಿ ಎರಡು ಪದಗಳು, ಒಂದು ತತ್ಪದ ಮತ್ತೊಂದು ಅಸಿಪದ. ತತ್ಪದಕ್ಕೆ ವ್ಯಾಕರಣ ಪ್ರಸಿದ್ಧವಾದ ಲೋಕ ಪ್ರಸಿದ್ಧವಾದ ಅರ್ಥ ಪಾರೋಕ್ಷ್ಯ. ತತ್ ಅದು ಸಹ ಅವನು, ಸಹ ಅವಳು. ಇದನ್ನು ಪಾಠ ಮಾಡುವಾಗ ಒಂದು ವ್ಯಾಕರಣ ಹೇಳಿದ್ದು ಗುರು, ಅದ್ಭುತ. ಏನು ಹೇಳ್ತೇನೆ, ಇದಮಸ್ತು ಸನ್ನಿಕೃಷ್ಟಂ, ಇದಮಸ್ತು ಸನ್ನಿಕೃಷ್ಟಂ ಸಮೀಪತರವರ್ತಿ ಚೈತದೋ ರೂಪಂ, ಸಮೀಪತರವರ್ತಿ ಚೈತದೋ ರೂಪಂ ಅದಸಸ್ತು ವಿಪ್ರಕೃಷ್ಟಂ, ಅದಸಸ್ತು ವಿಪ್ರಕೃಷ್ಟಂ ತದಿತಿ ಪರೋಕ್ಷೇ ವಿಜಾನೀಯಾತ್. ವ್ಯಾಕರಣ, ಸಂಸ್ಕೃತ ವ್ಯಾಕರಣದಲ್ಲಿ 4 ಸರ್ವನಾಮಗಳಿವೆ. ಒಂದು ಇದಂ ನಪುಂಸಕಲಿಂಗ, ಮತ್ತೊಂದು ಇದಮ ಸಮೀಪದ ಏತತೆ, ಮತ್ತೊಂದು ಇದಂ, ಮತ್ತೊಂದು ಅದ, ಇನ್ನೊಂದು ತತ್. ಈ 4 ಸರ್ವನಾಮಗಳಿಗೆ ಏನರ್ಥ ಅನ್ನುವುದನ್ನು ಹೇಳಿ. ಇದಮಸ್ತು ಸನ್ನಿಕೃಷ್ಟಂ. ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶ್ಲೋಕ ಹೇಳ್ಕೊಟ್ರು, ಕಟ್ ಮಾಡಿಸಿದ್ರು. ಮಗು ಪದಚ್ಛೇದ ಮಾಡುವುದು. ನಾನು ಇದಂ ಅಸ್ತು ಸನ್ನಿಕೃಷ್ಟಮೆ ತಪ್ಪು, ಪದಚ್ಛೇದ ತಪ್ಪು ಒಂದು. ಅರೆ ಇದಮಸ್ತು ಇದೆ, ಇದಂ ಪ್ಲಸ್ ಅಸ್ತು ಇದಮಸ್ತು ಅಲ್ಲ, ಇದು ಇದಂ ಅಸ್ತು ಅಲ್ಲ, ಇದಮಃ ತು. ಗುರುವಿಗೆ ಗೊತ್ತಾಗಿದೆ. ಇದಮಃ ಪ್ಲಸ್ತು ಇದಮಸ್ತು. ಏನ್ ಪದಚ್ಛೇದ ಮಾಡಬಾರ್ದು? ಇದಂ ಅಸ್ತು ಪದಚ್ಛೇದವಲ್ಲ. ಠಕ್ ಅಂತ ಹೇಳಿದರು, ಅದು ಗೊತ್ತು ತಪ್ತೀನಿ ಅಂತ. ಇದಮಹಾತು ಸನ್ನಿಕಷ್ಟಂ, ಇದಂ ಅನ್ನುವಂತಹ ಸರ್ವನಾಮವನ್ನ, ಸನ್ನಿಕಷ್ಟಂ ಹತ್ತಿರದಲ್ಲಿರುವಂತಹ ಪದಾರ್ಥವನ್ನ ಹೇಳುವಾಗ ಬಳಸಬೇಕು. ಸಮೀಪತರವರ್ತಿ ಚೈತದೋ ರೂಪಂ ಏತತೆ ನಪುಂಸಕಲಿಂಗ, ಏಷಾ ಸ್ತ್ರೀಲಿಂಗ, ಏಷಃ ಪುಲ್ಲಿಂಗ. ಇದನ್ನು ಬಳಸಬೇಕಾದರೆ ಸಮೀಪತರ, ನಿಯರರ್ ಥಿಂಗ್ಸ್, ಇನ್ನೂ ಹತ್ತಿರವಿರುವಂತಹ ವಸ್ತುವನ್ನು ಹೇಳುವುದಕ್ಕೆ ಏತತ್ ಶಬ್ದವನ್ನು ಹೇಳಬೇಕು. ಆಮೇಲೆ ಅದಮಸ್ತ, ಇನ್ನೊಂದು ಅದಸಸ್ತು ವಿಪ್ರಕೃಷ್ಟಂ, ಅದಸ್ತನ್ನುವಂತಹ ಶಬ್ದ ವಿಪ್ರಕೃಷ್ಟಂ ದೂರದಲ್ಲಿರುವಂತಹ ವಸ್ತುವನ್ನ ಹೇಳುವುದಕ್ಕೆ ಬಳಸಬೇಕು. ತದಿತಿ ಪರೋಕ್ಷೇ ವಿಜಾನೀಯಾತ್, ತತ್ ಅನ್ನುವಂತಹ ಪದವನ್ನು ಬಳಸಿದಾಗ ಅದು ಪರೋಕ್ಷವಾಗಿರಬೇಕು, ನಮಗಿಂತ ಭಿನ್ನವಾಗಿ ದೂರದಲ್ಲಿರಬೇಕು ಅಂತ 4 ಸರ್ವನಾಮಗಳಿಗೆ ಅರ್ಥವನ್ನು ಹೇಳಿಬಿಟ್ಟು.
ಈ ಶ್ಲೋಕವನ್ನೆಲ್ಲರೂ ಬರ್ತಿದ್ದೇನೋ ಗೊತ್ತಿಲ್ಲ. ಸೊಗಸಾದ ಶ್ಲೋಕ. ಇದಮಸ್ತು ಸನ್ನಿಕೃಷ್ಟಂ ಸಮೀಪತರವರ್ತಿ ಚೈತದೋ ರೂಪಂ ಅದಸಸ್ತ್ವ ವಿಪ್ರಕೃಷ್ಟಂ ತದಿತಿ ಪರೋಕ್ಷೇ ವಿಜಾನೀಯಾತಿ. ಇಲ್ಲಿ ನೋಡಿ, ಪಾರೋಕ್ಷ್ಯಂ ತತ್ ಶಬ್ದ ಕರ್ತವೇನು? ಪಾರೋಕ್ಷ್ಯ ತತ್. ಎಲ್ಲಿ ತತ್ ಶಬ್ದ? ತತ್ವಮಸಿ. ತತ್ಪದಕ್ಕೆ ಪರೋಕ್ಷತ್ವ ಅಂತ ಅರ್ಥ. ತ್ವಂ ಅಂದ್ರೇನು? ನೀನು. ನೀನು ಅಂದ್ರೇನು? ಎದುರುಗಡೆಯಲ್ಲಿ ಕೂತಿರುವಂತಹ ಒಬ್ಬ ಶಿಷ್ಯ. ಅವನ್ಯಾರು? ಸಂಸಾರಿಯಾದ ಮುಮುಕ್ಷು, ಜಿಜ್ಞಾಸು. ಜಿಜ್ಞಾಸು, ಮುಮುಕ್ಷು, ಸಾಧಕ. ಇವನಿಗೆ ಹೆಸರು ಸಂಸಾರಿ ದುಃಖಿ. ಇದು ತತ್ವಮಸಿ ವಾಕ್ಯದಲ್ಲಿ ಅವಿವಕ್ಷಿತವಾಗಿರುವ ಅರ್ಥ ನೋಡಿ. ಪಾರೋಕ್ಷ್ಯ ದುಃಖಿತ್ವಯೋ ಅವಿವಕ್ಷಿತತ್ವಂ ಪಾರೋಕ್ಷ್ಯ ದುಃಖಿತ್ವೇ ಅವಿವಕ್ಷಿತೆ ಇತ್ಯಾಹ. ಪಾರೋಕ್ಷ್ಯ ತತ್ ಶಬ್ದದ ಅರ್ಥ, ದುಃಖಿತ್ವ ತ್ವಂ ಶಬ್ದದ ಅರ್ಥ ಎರಡೂ ಕೂಡ ತತ್ವಮಸಿ ವಾಕ್ಯದಲ್ಲಿ ಅವಿವಕ್ಷಿತವಾಗಿದೆ. These meanings are not intended in the Vakya to be described. ತತ್ವಮಸಿ ವಾಕ್ಯದಲ್ಲಿ ಇರುವಂತ ತತ್ ಶಬ್ದ ಪರೋಕ್ಷತ್ವವನ್ನಾಗಲಿ ತ್ವಂ ಶಬ್ದ ಸಂಸಾರಿತ್ವವನ್ನಾಗಲಿ ಹೇಳಬೇಕೆಂದು ಹೊರಟಿಲ್ಲ. ಇವೆರಡೂ ಕೂಡ ವಿರುದ್ಧ ಉದ್ದೇಶನ. ಏನ್ ಹೇಳಬೇಕು ಅಂತ ಮಾಡ್ಕೊಂಡಿದ್ದಾರೋ ಅದಕ್ಕೆ ವಿರುದ್ಧವಾಗಿರುವಂತ ವಾಕ್ಯಾರ್ಥ. ಉದ್ದೇಶನ ಎಂದರೂ ಒಂದೇ, ವಾಕ್ಯಾರ್ಥವೆಂದರೂ ಒಂದೇ. ಎಷ್ಟು ಚೆನ್ನಾಗಿದೆ. ಮತ್ತೊಮ್ಮೆ ರಿಪೀಟ್ ಮಾಡಿ ತಿಳ್ಕೋಬೇಕು ನಾವಿದನ್ನ. ತತ್ವಮಸಿ ಎನ್ನುವಂತಹದ್ದು ಒಂದು ವೇದಾಂತ ಉಪದೇಶ. ತತ್ ತ್ವಂ ಅಸಿ, ಮೂರು ಪದ. ಅಸಿ ಪದ ಬಿಟ್ಬಿಡಿ, ಬೇಡ. ತತ್ಪದ ತ್ವಂ ಪದ. ತತ್ಪದಕ್ಕೆ ಪರೋಕ್ಷ ಅಂತ ಪ್ರಸಿದ್ಧವಾದ ಅರ್ಥ. ತ್ವಂ ಪದಕ್ಕೆ ಸಂಸಾರಿಯಾದ ದುಃಖಿ ಅಂತ ಪ್ರಸಿದ್ಧವಾಗಿರುವಂತ ಅರ್ಥ. ಈ ಎರಡೂ ಕೂಡ ಉಪದೇಶನಾರ್ಥ, ಆ ಶಬ್ದಕ್ಕೆ ವಾಕ್ಯಾರ್ಥ. ಹೀಗೆ ಅರ್ಥ ಮಾಡಿಬಿಟ್ಟರೆ ಇದು ವಿರುದ್ಧವಾದ ಅರ್ಥವಾದ ಹಾಗೆ. ತತ್ ಶಬ್ದಕ್ಕೂ ತ್ವಂ ಶಬ್ದಕ್ಕೂ ಲೋಕದಲ್ಲಿ ವ್ಯಾಕರಣದಲ್ಲಿ ಏನು ಪ್ರಸಿದ್ಧವಾಗಿದೆಯೋ ಅದೇ ಅರ್ಥ ಅಂತ ಹೇಳಿಬಿಟ್ಟರೆ ಇದು ವಿರುದ್ಧವಾಗಿ ಹೇಳಿದಾಗಾಯ್ತು. ನೀನು ಸಂಸಾರಿಯಾದ ಜೀವಾತ್ಮನಾಗಿದ್ದೀಯ, ಆ ಬ್ರಹ್ಮವು ನಿನಗಿಂತ ಭಿನ್ನವಾಗಿ ಪರೋಕ್ಷವಾಗಿದೆ ಅಂತ ಹೇಳಿಬಿಟ್ರೆ ಇದು ವಿರುದ್ಧವಾದ ಅರ್ಥ. ಏನ್ ಹೇಳ್ಬೇಕು ಅಂತ ಹೊರಟಿದ್ದಾರೋ ಅದಕ್ಕೆ ವಿರುದ್ಧವಾಗಿ ಹೇಳ. ಇದು ಅವಿವಕ್ಷಿತ. ಈ ಎರಡೂ ಅರ್ಥಗಳು ಈ ಮಂತ್ರದಲ್ಲಿ ಅವಿವಕ್ಷಿತವಾಗಿವೆ, ವಿವಕ್ಷಿತವಾಗಿಲ್ಲ. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಳ್ಳೆ ಉದಾಹರಣೆ ಕೊಡಿ. ಇಂಗ್ಲಿಷಿನಲ್ಲಿ ಒಂದು ವಾಕ್ಯ ಇತ್ತಂತೆ. ಸೆಲೂನ್ಗೆ ಹೋಗಿದ್ದ ಒಬ್ಬ ಕ್ಷೌರ ಮಾಡಿಸ್ಕೊಳ್ಬೇಕು ಅಂತ. ಅಲ್ಲೊಂದಿತ್ತು ವಾಕ್ಯ ಏನಂತ, ವಾಟ್ ಡು ಯು ಥಿಂಕ್ ಐ ಶೇವ್ ಯು ಫಾರ್ ನಥಿಂಗ್ ಅಂಡ್ ಗಿವ್ ಯು ಎ ಡ್ರಿಂಕ್ ಅಂತ ಬರ್ದಿತ್ತಂತೆ. ವಾಟ್ ಡು ಯು ಥಿಂಕ್ ಐ ಶೇವ್ ಯು ಫಾರ್ ನಥಿಂಗ್ ಅಂಡ್ ಗಿವ್ ಯು ಎ ಡ್ರಿಂಕ್. ಒಂದು ವಾಕ್ಯ. ಅದನ್ನು ಓದ್ಕೊಂಡ ಬುದ್ಧ ಇಂಗ್ಲಿಷ್ ಬರ್ತಾ ಇತ್ತು. ಹೇಗೆ ಓದ್ಕೊಂಡ? ವಾಟ್ ಡು ಯು ಥಿಂಕ್ ಐ ಶೇವ್ ಯು ಫಾರ್ ನಥಿಂಗ್ ಅಂಡ್ ಗಿವ್ ಯು ಎ ಡ್ರಿಂಕ್ ಅಂತ ಓದ್ಕೊಂಡ. ಹೊರಕ್ ಹೋದ. ಸ್ವಾಮಿ ಕ್ಷೌರ ಮಾಡಿಂದ ದುಡ್ಡು ಕೊಡಿ ಅಂತ ಕೇಳ. ಬೋರ್ಡ್ ಆಗಿದೆಯಲ್ಲಪ್ಪ, ಐ ಶೇವ್ ಯು ಫಾರ್ ನಥಿಂಗ್ ಅಂಡ್ ಗಿವ್ ಯು ಎ ಡ್ರಿಂಕ್ ಅಂತ. ಅದನ್ನ ಬಂದಿದ್ದೇನೆ, ನಾನು ಫ್ರೀಯಾಗಿ ಕ್ಷೌರ ಮಾಡು, ಆಮೇಲೆ ಕುಡಿಕೆ ಡ್ರಿಂಕ್ ಕೊಡುವನಂತೆ. ಹಾಗೆ ನಾ ಬರ್ದಿಲ್ಲ ಅಂದ. ಬೋರ್ಡ್ ಓದ್ತಾ ಅದೇ ಬರೆದಿದೆ. ಯಜಮಾನ ಬಂದ, ಸೆಲೂನ್ ಯಜಮಾನ. ಅವನು ಹೇಳ್ತಾ, ಹಾಗೆಲ್ಲ ಓದ್ಬೇಕಾದ್ದು. ವಾಟ್ ಡು ಯು ಥಿಂಕ್ ಐ ಶೇವ್ ಯು ಫಾರ್ ನಥಿಂಗ್ ಅಂಡ್ ಗಿವ್ ಯು ಎ ಡ್ರಿಂಕ್.
ಅಂತ ಓದ್ಬೇಕು ಅನ್ನೋದು. ಕ್ವೆಶ್ಚನ್ ಮಾರ್ಕ್ ಕೊನೆಯಲ್ಲಿ ವಾಟ್ ಡೂ ಯು ಥಿಂಕ್ ಐ ಶೇವ್ ಯು ಫಾರ್ ನಥಿಂಗ್ ಅಂಡ್ ಗಿವ್ ಯು ಎ ಡ್ರಿಂಕ್? ಏನೋ ಹುಚ್ಚ, ನಾನು ಫ್ರೀ ಆಗಿ ಕ್ಷೌರ ಮಾಡಿಬಿಟ್ಟು ನಿಮ್ಗೆ ಡ್ರಿಂಕ್ ಕೊಡ್ತೀನಿ ತಿಳ್ಕೊಂಡಿದೀಯೇನೋ ಅಂದೇನು? ಇಲ್ಲ ಅಂತ. ವರ್ಡಿಂಗ್ಸ್ ಆರ್ ಸೇಮ್. ಏನು ಓದ್ಕೊಂಡಿದ್ದೇನು? ವಾಟ್ ಡು ಯು ಥಿಂಕ್? ಓದ್ಬೇಡ. ವಾಟ್ ಡು ಯು, ಯಾಕೆ ಯೋಚನೆ ಮಾಡ್ತೀಯ? ಐ ಶೇವ್ ಯು ಫಾರ್ ನಥಿಂಗ್, ನಿನಗೆ ನಾನು ಉಚಿತವಾಗಿ ಕ್ಷೌರವನ್ನು ಮಾಡ್ತೇನೆ ಅಂಡ್ ಗಿವ್ ಯು ಎ ಡ್ರಿಂಕ್. ಅಲ್ಲಿ ಬರೆದಿದೆ ಹಾಗೆ, ಯಾರು ಓದ್ಬೇಕಾಗಿತ್ತು ಅದನ್ನ? ವಾಟ್ ಏನು ಡೂ ಯು ಥಿಂಕ್? ಹಾಗಂತ ತಿಳ್ಕೊತೀಯೇನು? ಏನಂತ? ಐ ಶೇವ್ ಯು ಫಾರ್ ನಥಿಂಗ್ ಅಂಡ್ ಗಿವ್ ಯು ಎ ಡ್ರಿಂಕ್ ಅಂತ ಓದ್ಬೇಕಾಗಿತ್ತು ಅಂತ ಹೇಳಿ. ಗುರುಗಳು ಅದ್ಭುತ ಸ್ವಾಮಿ, ಪರಮಾಶ್ಚರ್ಯ, ಪರಮಾನಂದಕರ, ಪರಮಾದ್ಭುತರಾಗಿರುವಂತಹ ಮಹತ್ಯಲ್ಲಿ. ಹಾಗೆ ನೋಡಿ, ತತ್ವಮಸಿ ಎನ್ನುವಂತಹ ಒಂದು ವಾಕ್ಯಕ್ಕೆ ಎಷ್ಟು ತಪ್ಪರ್ಥವಾಗಬಹುದು. ಆ ಬ್ರಹ್ಮವು ಮೈಸೂರಿನಲ್ಲಿದೆಯಲ್ಲ, ಲಂಡನ್ ನಲ್ಲಿದೆಯಲ್ಲ, ಬ್ರಹ್ಮಲೋಕದಲ್ಲಿದೆಯಲ್ಲ, ಆ ಬ್ರಹ್ಮ ಅಂದ್ಬಿಟ್ರೆ ಪರೋಕ್ಷವಾಗಿ. ಸಂಸಾರಿಯಾದ ನೀನು ಅಂದ್ಬಿಟ್ರೆ ಕೆಲಸ ಕೆಟ್ಟಾಯ್ತು. ಎರಡೂ ಅರ್ಥಗಳು ಉಪದೇಶನ, ಅದು ವಾಕ್ಯಕ್ಕೆ ಸರಿಯಾಗಿದೆ, ವಾಚ್ಯಾರ್ಥವಾಗಿದೆ. ಇದು ವಿವಕ್ಷಿತ ಅರ್ಥವಲ್ಲ. ಇದನ್ನು ಹೇಳಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ವಿವಕ್ಷಿತವಾದ ಅರ್ಥಕ್ಕೆ ಈ ಅರ್ಥಗಳು ವಿರುದ್ಧ ಉದ್ದೇಶನತ್ವ ವಿರುದ್ಧವಾಗಿರುವಂತ ವಾಚ್ಯಾರ್ಥವಾಗಿರುವುದರಿಂದ, ಅರ್ಥ ಆಯ್ತಲ್ವೇ? ಶಬ್ದಕ್ಕೆ ಹಾಗೆ ಅರ್ಥವಾಗುತ್ತೆ, ಆದರೆ ಹಾಗರ್ಥವಲ್ಲ. ನೀನು ಸಂಸಾರಿ, ಅದು ಪರೋಕ್ಷವಾಗಿರುವ ಬ್ರಹ್ಮ ಅಂತ ತತ್ವಮಸಿ ವಾಕ್ಯ ಹೇಳ್ತಾ ಇದೆಯಾ? ಇಲ್ಲ. ನೀನು ಸಂಸಾರಿ ಅಲ್ಲ, ಬಾ, ನೀನು ಹುಟ್ಟಿದ ಜೀವಾತ್ಮನಲ್ಲ, ನಿನಗೆ ಜನ್ಮ ಮರಣಗಳಿಲ್ಲ. ಆ ಬ್ರಹ್ಮ ನಿನಗಿಂತ ಭಿನ್ನವಾಗಿಲ್ಲ, ನೀನೇ ಬ್ರಹ್ಮ ಅಂತ ಹೇಳ್ತಾ ಇದೆ. ಇದು ವಿವಕ್ಷಿತಾರ್ಥ ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಈಗ ಉದ್ದೇಶ್ಯಮಾನಂ ವಾಕ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತೆ. ಏನದ್ಭುತ, ಆನಂದವಾಯ್ತು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಯಸ್ಯ ಸ್ಮರಣ ಮಾತ್ರೇಣ ಸಂಶಯ ಛಿದ್ಯಂತೆ. ಇದು 110% ಸತ್ಯ. ಆ ಗುರುಭಕ್ತಿ ಅದ್ಭುತ ಕಣ್ರಿ. ಗುರುವಿಗಿಂತಲೂ ಗುರುಭಕ್ತಿಗೆ ಶಕ್ತಿ ಜಾಸ್ತಿ. ಹೌದಾ? ರಾಮ್ ರಾಮ್ ರಾಮ್. ಮಂತ್ರೇ ತೀರ್ಥೆ ದ್ವಿಜೆ ದೈವೇ ದೈವಜ್ಞೆ ಭೇಷಜೆ ಗುರೌ ಯಾದೃಶಿ ಭಾವನಾ ಯಸ್ಯ ಸಿದ್ಧಿ ಭವತಿ ತಾದೃಶಿ. ಇದು ಒಂದು ತಮಾಷೆ ಹೇಳ್ತೇನೆ. ನಮ್ಮ ಮನೆಗೆ ಬೇರೆ ಬೇರೆ ದೇವಸ್ಥಾನಗಳಿಂದ ತೀರ್ಥ, ಪ್ರಸಾದ, ಕುಂಕುಮ, ವಿಭೂತಿ, ಲಾಡು ಬರ್ತಿರುತ್ತೆ. ತಿರುಪತಿಯಿಂದ ಯಾರೋ ಪುಣ್ಯಾತ್ಮರು ಲಾಡು ತಂದ್ಕೊಡ್ತಾರೆ. ಅದಕ್ಕೆ ಹೆಸರು ವೆಂಕಟೇಶ್ವರನ ಪ್ರಸಾದ. ಪ್ರಸಾದ ಅಂದ್ರೆ ಏನರ್ಥ? ದೇವರ ಮುಂದೆ ಇಟ್ಟು ದೇವರಿಗೆ ಮಂತ್ರಪೂರ್ವಕವಾಗಿ ನೈವೇದ್ಯ ಮಾಡಿ, ಅನಂತರ ಮಂಗಳಾರತಿ ಮಾಡಿ, ಆಮೇಲೆ ಅದನ್ನು ತಿಂದ್ರೆ ಪ್ರಸಾದ ಅಂತ ಹೆಸರು. ತಿರುಪತಿ ಲಾಡು ಅಂತ ಹೇಳ್ತೇವೆ. ಒಂದು ದಿವಸಕ್ಕೆ 1,00,000 ಲಾಡು ತಯಾರು ಮಾಡ್ತಾರೆ. ಆ 1,00,000 ಲಾಡುವನ್ನ ವೆಂಕಟೇಶ್ ಮುಂದೆ ಇಡ್ತಾರ? ಮಡಿಯಲ್ಲಿ ಮಾಡಿದಾರ? ಪಂಚೆ ಉಟ್ಕೊಂಡು, ಪಂಚೆ ಹೊತ್ಕೊಂಡು, ವಿಭೂತಿ ಹಾಕೊಂಡು ಅಥವಾ ನಾಮ ಹಾಕೊಂಡು ಮಡಿಯಲ್ಲಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಲಾಡು ನಿವೇದಯಾಮಿ ಅಂತೇಳಿ ನೈವೇದ್ಯ ಮಾಡಿ ಅದನ್ನ ತಂದ್ಕೊಡ್ತಾರ? ಇಲ್ಲ.
ಯಾರೋ ಉಂಡೆ ಕಟ್ತಾರೆ, ಆ ಉಂಡೆ ಕಟ್ಟುವಂತವರು ಸ್ನಾನ ಮಾಡಿ ಮಡಿಯಲ್ಲಿ ಪಂಚೆ ಬಿಟ್ಕೊಂಡು ಲಾಡು ಕಟ್ತಾರ ಗೊತ್ತಿಲ್ಲ. ಪ್ರಸಾದ ಅಂತ ತಂದ್ಕೊಡ್ತಾರೆ. ಅದು ಪ್ರಸಾದದ, ಅದು ದುಡ್ಡು 50 ರೂಪಾಯಿ 100 ರೂಪಾಯಿ ಪ್ರಸಾದಕ್ಕೆ ದುಡ್ಡ ಇಲ್ಲ. ಆದ್ರೆ ನಮ್ಮ ಭಾವನೆ ಅವ್ರು ಹೆಂಗಾರು ಕಟ್ಟಿರ್ಲಿ, ಏನಾರು ಮಾಡಿ ನಮ್ಮ ಭಾವನೆಯನ್ನು ಸಾಕ್ಷಾತ್ ವೆಂಕಟೇಶ್ವರನಿಗೆ ಸಮರ್ಪಣೆ ಮಾಡಿ ತಂದು ಕೊಟ್ಟಿರುವಂತಹ ಮಹಾಪ್ರಸಾದ ಭಾವನೆ ಮಾಡ್ತಾರೆ. ತೀರ್ಥ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ತೀರ್ಥ ಅಥವಾ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ತೀರ್ಥ, ಗೋಕರ್ಣ ತೀರ್ಥ ಅಂತ ಬಾಟ್ಲ ಕೊಡ್ತಾರೆ. ಅದಕ್ಕೆ 10 ರೂಪಾಯಿ ಅಂತಾನೆ. ತೀರ್ಥ ಅಂದೇನು ಗೊತ್ತೇ? ದೇವರಿಗೆ ಮಂತ್ರ ಪೂರ್ವಕವಾಗಿ ಪುರುಷ ಸೂಕ್ತದಿಂದ ನಮಕ ಚಮಕ ಮಂತ್ರಗಳಿಂದ ಅಭಿಷೇಕ ಮಾಡಿ ಆ ನೀರನ್ನ ತೀರ್ಥ ಅಂತ ಕರಿತೇವೆ. ತೀರ್ಥ ಅಂತ ತಂದ್ಕೊಡ್ತಾರಲ್ಲ, ಪ್ಯಾಂಟ್ ಹಾಕೊಂಡು ತಂದ್ಕೊಡ್ತಾರೆ, ಬಸ್ ಬಂದಿದ್ದೇವೆ ಅಂತ ತಂದ್ಕೊಡ್ತಾರೆ. ಅದು ಯಾರು ಪ್ಯಾಕ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಆ ತೀರ್ಥ ಪರಮಾತ್ಮನಿಗೆ ಅಭಿಷೇಕ ಮಾಡಿ ಬಂದಂತಹ ತೀರ್ಥವ ಅದ್ಮೇಲೆ ವಿಚಾರ ಮಾಡಬಾರ್ದು, ಅಲ್ಲಿ ಭಾವನೆ ಮುಖ್ಯ. ಅದೇ ರೀತಿಯಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನು ಅಪಾರವಾದ ಭಕ್ತಿ ಇತ್ತು. ಅವ್ರು ಹೆಂಗಾದ್ರು ಅದು ಬಾಳೆಹಣ್ಣಾರು ತಿನ್ಲಿ, ಇಡ್ಲಿನಾರು ತಿನ್ಲಿ, 10 ಸ್ನಾನ ಬೇಗ ಮಾಡ್ಲಿ ಬಿಡ್ಲಿ. ನಮ್ಮ ಭಾವನೆ, ಆ ಭಾವನೆಯಿಂದ ನಿಮಗೆ ಬ್ರಹ್ಮಜ್ಞಾನವಾದ ನನ್ನ ಅಭಿಪ್ರಾಯ. ಮುಂದಕ್ಕೆ ಹೋಗೋಣ. ಈಗ ಈ ವಾಕ್ಯಕ್ಕೆ ಅರ್ಥ ಹೇಳ್ತೇನೆ ನೋಡಿ. ಉದ್ದೇಶ್ಯಮಾನಂ ವಾಕ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತಿ. ಅದ್ಭುತವಾದ ಶ್ಲೋಕ. ವಾಕ್ಯಸ್ಥಂ ತತ್ವಮಸಿ ಎನ್ನುವಂತಹ ವಾಕ್ಯ, ಅದರಲ್ಲಿರುವಂತಹ 2 ಪದ, ತತ್ಪದ ತ್ವಂಪದ. ಇದಕ್ಕೆ ವಾಕ್ಯಸ್ಥಂ ಪದಂ. ಇದು ಉದ್ದೇಶ್ಯಮಾನಂ, ಏನು ಅರ್ಥವನ್ನು ಹೇಳ್ತಾ ಇದೆಯೋ ಉದ್ದೇಶ ವಿಧೇಯ. ತತ್ಪದ ತ್ವಂಪದಗಳು ಯಾವ ಅರ್ಥವನ್ನು ಹೇಳ್ತಾ ಇದೆಯೋ ಅದಕ್ಕೆ ಉದ್ದೇಶ್ಯಮಾನಂ ಪದಂ. ಉದ್ದೇಶ್ಯಮಾನ ಅರ್ಥ. ತತ್ಪದಕ್ಕೆ ಉದ್ದೇಶ್ಯಮಾನವಾದ ಅರ್ಥವೇನು? ಪರೋಕ್ಷತ್ವ. ತ್ವಂಪದಕ್ಕೆ ಉದ್ದೇಶ್ಯಮಾನವಾದ ಅರ್ಥವೇನು? ಸಂಸಾರಿತ್ವ. ಇದು ಉದ್ದೇಶನ ಗುಣಾನ್ವಿತಂ, ಉದ್ದೇಶನ ಗುಣದಿಂದ ಕೂಡಿಕೊಂಡಿರುವಂತಹ ಈ ಅರ್ಥವು ಆಕಾಂಕ್ಷಿತ ಪದಾರ್ಥೇನ, ಏನನ್ನ ಹೇಳಬೇಕು ಎಂದು ಹೊರಟಿದ್ದಾರೆಯೋ ಅದಕ್ಕೆ ಆಕಾಂಕ್ಷಿತ ಎಂದು ಹೆಸರು. ಆಕಾಂಕ್ಷಿತ, ವಿವಕ್ಷಿತ, ಪ್ರತಿಪಿಪಾದಯಿಸಿತ ಒಂದೇ. ಯಾವ ವಿಚಾರವನ್ನ, ಯಾವ ತತ್ವವನ್ನ, ಯಾವ ವಸ್ತುವನ್ನ ಹೇಳಬೇಕೆಂದು ಹೊರಟಿದ್ದಾರೆಯೋ ಅದಕ್ಕೆ ಆಕಾಂಕ್ಷಿತ ಅಂತ ಹೆಸರು. ಅಂತ ಆಕಾಂಕ್ಷಿತವಾದ ಪದಾರ್ಥದ ಜೊತೆಯಲ್ಲಿ ಸಂಸರ್ಗವನ್ನ ನ ಪ್ರತಿಪದ್ಯತೆ, ಹೊಂದುವುದಿಲ್ಲ. ಅರ್ಥ ಆಯ್ತಾ? ವಾಕ್ಯದಲ್ಲಿರುವ ಉದ್ದೇಶ್ಯಮಾನವಾಗಿರುವ ಉದ್ದೇಶನ ಗುಣದಿಂದ ಕೂಡಿರುವಂತಹ ಅರ್ಥವೂ ಕಾಮ. ಆಕಾಂಕ್ಷಿತವಾದ ಪದಾರ್ಥದ ಜೊತೆಯಲ್ಲಿ ಸಂಸರ್ಗವನ್ನ ಹೊಂದುವುದಿಲ್ಲ. ಅಂದರೆ ಸಂಸರ್ಗ ಹೊಂದಬೇಕಾದರೆ ಏನು ವಿವಕ್ಷಿತವಾದ ಅರ್ಥ ಉಂಟು ಅದಕ್ಕೆ ಅನುಗುಣವಾಗಿರ್ಬೇಕು. ಅನುಗುಣವಾಗಿದ್ದರೆ ಮಾತ್ರ ಸಂಬಂಧ, ಇಲ್ಲದೆ ಹೋದರೆ ಸಂಬಂಧವಿಲ್ಲ. ಈ ತತ್ವಮಸಿ ವಾಕ್ಯದಲ್ಲಿ ವಿವಕ್ಷಿತ ಆಕಾಂಕ್ಷಿತವಾದ ಅರ್ಥವೇನು? ನೀನು ಅಸಂಸಾರಿಯಾದ ಬ್ರಹ್ಮವಾಗಿದ್ದೀಯ, ಆ ಬ್ರಹ್ಮವು ನಿನಗಿಂತ ಪರೋಕ್ಷವಾಗಿರುವ ಬೇರೆ ವಸ್ತುವಲ್ಲ ಎನ್ನುವುದು ಆಕಾಂಕ್ಷಿತ. ಅದರ ಜೊತೆಯಲ್ಲಿ ಬ್ರಹ್ಮವು ಪರೋಕ್ಷವಾಗಿದೆ ಎನ್ನುವುದನ್ನ ತಚ್ಚಬ್ದ ಹೇಳ್ತಾ ಇದೆ, ನೀನು ಸಂಸಾರಿ ಎನ್ನುವುದನ್ನ ತ್ವಂ ಶಬ್ದ ಹೇಳ್ತಾ ಇದೆ ಅಂತೀನಿ. ಈ ಅರ್ಥವನ್ನೇ ಇಟ್ಕೊಂಡು ಬಿಟ್ರೆ ಈ ಅರ್ಥವು ಆಕಾಂಕ್ಷಿತವಾಗಿರುವಂತಹ ಅರ್ಥಕ್ಕೆ ಹೊಂದಾಣಿಕೆಯಾಗುತ್ತಿಲ್ಲ, ಸಾಧ್ಯವಿಲ್ಲ. ಅದ್ಭುತ. ಆ ತತ್ವಮಸಿ ವಾಕ್ಯದ ಮೇಲೆ ಎಷ್ಟೊಂದು ವಿಚಾರ ಮಾಡ್ತಾ ಇದ್ದ ನೋಡಿ. ಸತ್ಯವಾದ ಮಾತು.
ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಂದು ರಸಗುಲ್ಲ ನೈಷಧ ಸಿದ್ಧಿಯನ್ನು ಬಿಟ್ರೆ ಏನು ಒಳ್ಳೆ ಸಂತೋಷ ಪಾಠವಂತ ಗುರು. ಇದಕ್ಕೆ ಗುರುಗಳು ಬರೆದಿರುವಂತ ಕ್ಲೇಶಾಪಹರಣೆ ಬಿಡ್ತೇನೆ 24, 25 ಸಿಕ್ತು. ಈ ಬಹಳ ಚೆನ್ನಾಗಿದೆ, ಬಹಳ ಪದಶಕ್ತಿಯ ಪ್ರಾಗೇವ ಪ್ರತೀಯಮಾನತ್ವಾತ್ ಪಾರೋಕ್ಷ್ಯಂ ಸಂಸಾರಿತ್ವಂಚ ನ ವಾಕ್ಯ ವಿವಕ್ಷಿತಮಿತಿ ಸ್ಥಿತಂ. ಪ್ರಾಗೇವ ಮೊತ್ತ ಮೊದಲೇ ಪದಶಕ್ತಿಯ ತತ್ಪದ ತ್ವಂಪದ ಎರಡೂ ಪದಗಳು ತಮ್ಮ ತಮ್ಮ ಶಕ್ತಿಯಿಂದ ಪರೋಕ್ಷತ್ವವನ್ನು ಪಾರೋಕ್ಷವನ್ನು ಸಂಸಾರಿತ್ವವನ್ನು ಪ್ರತೀಯಮಾನತ್ವ ಹೇಳ್ತಾರೆ. ತತ್ತನ್ನುವಂತಹ ಶಬ್ದ ಬಳಸಿದ ಕೂಡಲೇ ಅದು ಪರೋಕ್ಷವಾಗಿದೆ ಅಂತ ಅರ್ಥ ಆಯ್ತು. ಇದು ಪದಶಕ್ತಿಯಿಂದ ಗೊತ್ತಾಗ್ತಾ ಇದೆ. ಅಂತ ಹೇಳಿದ್ರೆ ಸಂಸಾರಿಗೆ ಗೊತ್ತಾಗ್ತದೆ. ಇದು ವಾಕ್ಯ ವಿವಕ್ಷಿತವಾದ ಅರ್ಥವಲ್ಲ. ತತ್ವಮಸಿ ವಾಕ್ಯಕ್ಕೆ ಇದು ಅರ್ಥವಲ್ಲ. ಇದಶ್ಚ ಈ ಕಾರಣದಿಂದಲೂ ತಥಾ ಅದು ಸರಿಯಾಗಿದೆ. ಯಾವುದು ವಿರುದ್ಧ ಉದ್ದೇಶನತ್ವಾಚ ವಿರುದ್ಧವಾಗಿರುವಂತಹ ಅರ್ಥವನ್ನು ಹೇಳುತ್ತಿರುವುದರಿಂದ ಇದು ಪ್ರಕೃತ ವಾಕ್ಯದಲ್ಲಿ ವಿವಕ್ಷಿತವಾದ ಅರ್ಥವಲ್ಲ. ಪರಸ್ಪರ ವಿರುದ್ಧ ಉದ್ದಿಷ್ಟಾರ್ಥತ್ವಾಚ ಪಾರೋಕ್ಷ್ಯ ದುಃಖಿತ್ವಯೋ ನ ವಾಕ್ಯ ಪ್ರತಿಪಾದ್ಯತ್ವಮಿತ್ಯರ್ಥ. ಎಷ್ಟು ಚೆನ್ನಾಗಿ ಪರಸ್ಪರ ವಿರುದ್ಧವಾಗಿರುವ ಅರ್ಥವಾಗುವುದರಿಂದ ಯಾವುದು ಪರೋಕ್ಷತ್ವ ದುಃಖಿತ್ವ ಎರಡೂ ಕೂಡ ಇಲ್ಲಿ ವಿವಕ್ಷಿತ ಅರ್ಥ ವಿರುದ್ಧವಾಗಿರುವುದರಿಂದ ನ ವಾಕ್ಯ ಪ್ರತಿಪಾದ್ಯತ್ವ. ಇದನ್ನ ತತ್ವಮಸಿ ವಾಕ್ಯದಲ್ಲಿ ಪ್ರತಿಪಾದನೆ ಮಾಡುತ್ತಿಲ್ಲ. ಯಾವುದನ್ನ? ಬ್ರಹ್ಮ ದೂರದಲ್ಲಿದೆ ತತ್ಪದಾರ್ಥ, ನೀನು ಸಂಸಾರಿಯಾಗಿದ್ದೀಯಾ ತ್ವಂಪದಾರ್ಥ. ಇದು ಏನು ಹೇಳಬೇಕೆಂದು ಹೊರಟಿದ್ದಾರೆಯೋ ಆ ಅರ್ಥಕ್ಕೆ ವಿರುದ್ಧವಾಗಿರುವುದರಿಂದ ಇದನ್ನ ತೆಗೆದುಕೊಳ್ಳಬಾರದು. ನಾನು ತತ್ರ ಯುಕ್ತಿಮಾಹ ಶ್ಲೋಕ. ಇದಕ್ಕೆ ಯುಕ್ತಿಯನ್ನ ನ್ಯಾಯವನ್ನ ಈ ಮುಂದಿನ ಶ್ಲೋಕ ಹೇಳ್ತಾ ಇದೆ. ಏನು? ಉದ್ದೇಶ್ಯಮಾನಂ ವಾಕ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತಿ. ವಾಕ್ಯಸ್ಥಂ ಉದ್ದೇಶ್ಯಮಾನಂ ವಸ್ತು, ವಾಕ್ಯದಲ್ಲಿರುವ ಅರ್ಥವು, ವಾಕ್ಯ ಯಾವುದು? ತತ್ವಮಸಿ. ಅದರಲ್ಲಿರುವಂತಹ ಶಬ್ದ ಯಾವುದು? ತತ್ಪದ ತ್ವಂಪದ. ಇವುಗಳಲ್ಲಿರುವಂತಹ ಉದ್ದೇಶ್ಯಮಾನ ವಸ್ತು, ಲೋಕ ಪ್ರಸಿದ್ಧವಾಗಿರುವಂತಹ ಅರ್ಥವು ತ್ವಂ ಪದಾರ್ಥತ್ವಂ ಉದ್ದೇಶನ ಗುಣಾನ್ವಿತಂ. ಏನ್ ಹೇಳ್ಬೇಕು ಅಂತ ಹೊರಟಿದ್ಯೋ ಅದು ಉದ್ದೇಶನ. ಆ ಉದ್ದೇಶನದ ಗುಣದಿಂದ ಕೂಡಿಕೊಂಡಿರುವಂತಹ ವಸ್ತುವು ಉದ್ದೇಶನಾವಸ್ಥಾಯ ಪ್ರತೀಯಮಾನ ಸಂಸಾರಿತ್ವ ಲಕ್ಷಣ ಗುಣಾನ್ವಿತಂ. ತ್ವಂಪದದಿಂದ ಉದ್ದೇಶ್ಯಮಾನವಾಗಿರುವಂತಹ ಅರ್ಥ ಯಾವುದು? ಸಂಸಾರಿತ್ವ. ಇದು ಆಕಾಂಕ್ಷಿತ ಪದಾರ್ಥೇನ ವಿಧೀಯಮಾನೇನ ಜಗತ್ಕಾರಣ ಸದ್ಬ್ರಹ್ಮ ರೂಪೇಣ ಪದಾರ್ಥೇನ ನ ಸಂಸರ್ಗಂ ಪ್ರತಿಪದ್ಯತಿ. ಇಲ್ಲಿ ಆಕಾಂಕ್ಷಿತ ಪದಾರ್ಥ ಏನನ್ನು ಹೇಳಬೇಕು ಅಂತ ಹೊರಟಿದ್ದಾರೆ ಅಂದ್ರೆ ವಿಧೀಯಮ, ಅದನ್ನು ವಿಧಾನ ಮಾಡಬೇಕಾಗಿದೆ. ಲೋಕ ಪ್ರಸಿದ್ಧವಾಗಿರುವಂತಹ ಅರ್ಥವನ್ನು ಕೈಬಿಟ್ಟು ಬೇರೆ ಅರ್ಥವನ್ನು ವಿಧಾನ ಮಾಡ್ತಾ ಇದ್ದಾರೆ. ಏನಂತ? ತತ್ಶಬ್ದಕ್ಕೆ ಪರೋಕ್ಷ ಅಂತ ಅರ್ಥವಲ್ಲ, ಜಗತ್ಕಾರಣವಾಗಿರುವ ಸದ್ದ. ಸದೇವ ಸೌಮ್ಯ ಇದಮಗ್ರ ಆಸೀತಂ ಏಕಮೇವ ದ್ವಿತೀಯಂ ಅನ್ನುವಂತಹ ಮಂತ್ರದಲ್ಲಿ ಹೇಳಿರುವ ಜಗತ್ತಿಗೆ ಕಾರಣವಾಗಿರುವ ಸದ್ರೂಪವಾದ ಬ್ರಹ್ಮ ಎನ್ನುವ ಪದಾರ್ಥದ ಜೊತೆಯಲ್ಲಿ ಸಂಬಂಧವನ್ನ ಹೊಂದುವುದಿಲ್ಲ. ನ ಸಂಬದ್ಧತೆ ಸಾಧ್ಯವಿಲ್ಲ. ಪರೋಕ್ಷತ್ವ ಅಂದ್ಬಿಟ್ರೆ ಈ ಸಂಸಾರಿಯಾದ ಜೀವಾತ್ಮನಿಗೆ ಏನ್ ಪ್ರಯೋಜನವಾಯಿತು? ನೀನೇ ಬ್ರಹ್ಮ ಕಣೋ, ನೀನೇ ಜಗತ್ತಿಗೆ ಕಾರಣ, ನೀನೇ ಸಚ್ಚಿದಾನಂದ ತತ್ವ ಅಂತ ಹೇಳ್ಬೇಕಾಗಿದೆ.
ಇಲ್ಲಿ ತತ್ ಅನ್ನುವ ಶಬ್ದ ಇಟ್ಕೊಂಡ್ಬಿಟ್ಟು ವ್ಯಾಕರಣದ ಪ್ರಕಾರ ದೂರವಿದೆ ಎಂದು ಅರ್ಥ ಮಾಡಿಬಿಟ್ಟೆ ವಿರುದ್ಧವಾದ ಅರ್ಥವಾಗುತ್ತದೆ. ನ ಏಕಮೇವ ದ್ವಿತೀಯಂ ಸದ್ಬ್ರಹ್ಮ ಸಂಸಾರಿತ್ವೇನ ಅನ್ವಿತಮಿತಿ ಯುಕ್ತಂ ಭವೇತ್ ಟು ಬಿ ಅಂಡರ್ಲೈನ್ಡ್. ಏನ್ ಸ್ವಾಮಿ ಏನ್ ಹೇಳೋಣ? ಸಚ್ಚಿದಾನಂದದಿಂದ ಸರಸ್ವತಿ ಸದ್ಗುರುಗಳನ್ನ ಎಷ್ಟು ಹೊಗಳಿದ್ರೂ ನಂಗೆ ತೃಪ್ತಿ ಇಲ್ಲ. ಇಲ್ಲಿ ಏಕಮೇವ ದ್ವಿತೀಯಂ ಸದ್ಬ್ರಹ್ಮ, ಬ್ರಹ್ಮವು ಏಕಮೇವ ಅದ್ವಿತೀಯಂ ಸದ್ರೂಪವಾಗಿದೆ. ಇದು ಸಂಸಾರಿಯಾಗಿರುವ ಜೀವಾತ್ಮ ನೀನು ಅಂತ ಅರ್ಥ ಮಾಡಿದರೆ ಅದಕ್ಕೂ ಇದಕ್ಕೂ ಹೊಂದುವುದಿಲ್ಲ. ಎಲ್ಲಿ ಪ್ರಸಿದ್ಧಾರ್ಥ ಹೊಂದುತ್ತದೆಯೋ ಅದು ಪರವಾಗಿಲ್ಲ. ವಿರುದ್ಧವಾದಂತ ಅರ್ಥವಿಟ್ಕೊಂಡಾಗ ಅದಕ್ಕೆ ಅನ್ವಯವಾಗುವುದಿಲ್ಲ. ಯತ್ರ ಹಿ ಉದ್ದೇಶ್ಯಮಾನ ಗುಣ ವಿಧೀಯಮಾನೇನ ಸಂಬಂಧಮರ್ಹತಿ ಯಥಾ ಮಾನವಕಃ ಕುಶಲಃ ನೀಲಮುತ್ಪಲಂ ಇತ್ಯಾದಿ ಸ್ಥಲೆ ತತ್ರ ಮಾನವಕತ್ವ ನೈಲ್ಯಾದೀನಾಮಪಿ ಉದ್ದೇಶ್ಯಮಾನ ಗುಣಾನಾಂ ವಿವಕ್ಷಿತತ್ವಂ ಸ್ಯಾದಪಿ. ಅದ್ಭುತ, ಪರಮಾದ್ಭುತ. ಭಗವಾನ್ ಸ್ವರೇಶ್ವರಾಚಾರ್ಯರ ಹೃದಯವನ್ನ ಪ್ರವೇಶ ಮಾಡಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಎಲ್ಲಿ? ಕ್ಲೇಶಾಪಹರಣಿ ಗ್ರಂಥದಲ್ಲಿ. ಎಲ್ಲಿ ಯಾವ ವಾಕ್ಯದಲ್ಲಿ ಉದ್ದೇಶ್ಯಮಾನ ಗುಣದಿಂದ ಕೂಡಿರುವಂತಹ ಅರ್ಥವು ವಿಧೀಯಮಾನವಾದಂತಹ ಗುಣದಿಂದ ಸಂಬಂಧವನ್ನು ಹೊಂದುತ್ತದೆಯೋ, ಹೇಗೆ ಮಾನವಕಃ ಕುಶಲಃ, ಮಾನವಕಃ ಬ್ರಹ್ಮಚಾರಿ, ಕುಶಲಃ ಬುದ್ಧಿಮಾನ ಚೆಲ್ಲು, ಮಾನವಕಃ ಬುದ್ಧಿಮಾನ ಚೆಲ್ಲು, ಅದು ಹೊಂದುತ್ತೆ. ಮಾನವಕ ಎಂದರೆ ಬ್ರಹ್ಮಚಾರಿ, ಕುಶಲ ಎಂದರೆ ಬುದ್ಧಿವಂತ, ಎರಡೂ ಕೂಡ ಹೊಂದುತ್ತೆ. ಈ ವಿದ್ಯಾರ್ಥಿಯು ಬುದ್ಧಿವಂತ, ಬುದ್ಧಿವಂತನಾದ ವಿದ್ಯಾರ್ಥಿ ಹೊಂದುತ್ತೆ. ಅಲ್ಲಿ ಸಂಬಂಧ ಉಂಟು. ನೀಲಮುತ್ಪಲಂ, ಕಣ್ಣೈದನೆ, ನೀಲಿ ಬಣ್ಣದ ನೈದನೆ, ನೀಲಿ ಬಣ್ಣದ ಶಾಲು, ಕೆಂಪು ಬಣ್ಣದ ಶಾಲು ಹೊಂದುತ್ತೆ. ಶಾಲು ಇದೆ, ಕೆಂಪು ಬಣ್ಣ. ಇದೇ ಮುಂತಾದ ಸ್ಥಾನದಲ್ಲಿ ಮಾನವಕತ್ವ ನೈಲ್ಯಾದೀನ, ಮಾನವಕತ್ವ ಉಂಟು, ಬ್ರಹ್ಮಚಾರಿತ್ವ ಮತ್ತು ಕನ್ನೈದನೆಯುವಾಗ ಅಲ್ಲಿ ನೈಲ್ಯವೂ ಉಂಟು. ಅಲ್ಲಿ ಮಾತ್ರ ವಿವಕ್ಷಿತತ್ವ ಆಗಬಹುದು. ಆದರೆ ಯತ್ರತು ನ ತಥಾ ಸಂಬಂಧ ಉಪಪದ್ಯತೆ, ಯಾವ ಜಾಗದಲ್ಲಿ ಹಾಗೆ ಉದ್ದೇಶ್ಯಮಾನ ಅರ್ಥಕ್ಕೂ ವಿವಕ್ಷಿತವಾದ ಅರ್ಥಕ್ಕೂ ಹೊಂದಾಣಿಕೆಯಾಗುವುದಿಲ್ಲವೋ ಅಲ್ಲಿ ಒಂದನ್ನು ಕೈ ಬಿಡಬೇಕು. ಹೇಗೆ? ಯತ್ರ ನ ತಥಾ ಸಂಬಂಧ ಉಪಪದ್ಯತೆ, ಹಾಗೆ ಸಂಬಂಧ ಹೊಂದುವುದಿಲ್ಲವೋ ಅಲ್ಲ. ಪ್ರತ್ಯುತ ಆನ್ ದಿ ಕಾಂಟ್ರರಿ, ಪರಸ್ಪರ ಸಂಬಂಧವಿಲ್ಲ ಅಂತ ಅಷ್ಟೇ ಅಲ್ಲ, ಮತ್ತೇನೆಂದರೆ ವಿರುದ್ಧತೆ ಏವ, ವಿರುದ್ಧವಾದಂತ ಅರ್ಥವನ್ನು ಕೊಡುತ್ತದೆಯೋ. ಉದಾಹರಣೆಗೆ ತತ್ಪದದಿಂದ ಪರೋಕ್ಷವಾಗಿರುವ ಬ್ರಹ್ಮ ಅಂತ ಅರ್ಥ ಮಾಡಿಬಿಟ್ರೆ ಅದು ವಿವಕ್ಷಿತಾರ್ಥಿ ವಿರುದ್ಧ. ನೀನೇ ಅಸಂಸಾರಿಯಾದ ಸಚ್ಚಿದಾನಂದ ಸ್ವರೂಪವಾದ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾಗಿರುವ ಜಗತ್ ಕಾರಣವಾಗಿರುವ ಬ್ರಹ್ಮ ಅಂತ ಹೇಳ್ಬೇಕಾಗಿ. ಇದು ವಿವಕ್ಷಿತಾರ್ಥ. ಈ ಅರ್ಥಕ್ಕೆ ವಿರುದ್ಧವಾಗಿ ಆ ಬ್ರಹ್ಮ ಅನ್ಬಿಟ್ರೆ ನೀನ್ ಬೇರೆ ಬ್ರಹ್ಮ ಬೇರೆ ಅಂತ. ಬ್ರಹ್ಮಕ್ಕೂ ನಿನಗೂ ಮಧ್ಯೆ ಅಡ್ಡಿ ಇಲ್ಲ, ನೀನೇ ಬ್ರಹ್ಮ, ಬ್ರಹ್ಮವೇ ನೀನು. ಆದರೆ ತತ್ತನ್ನುವಂಥ ಪದಕ್ಕೆ ಹಾಗರ್ಥ ಬರ್ತಾ ಇಲ್ಲ. ತತ್ತಂದಾಗ ಪರೋಕ್ಷ ಅಂತ ಆಗುತ್ತೆ. ಅದಿಟ್ಕೊಂಡ್ಬಿಟ್ರೆ ಅತ್ಯಂತ ವಿರುದ್ಧವಾಗುತ್ತೆ. ತ್ವಮ್ಮನ್ನುವ ಪದಕ್ಕೆ ಬ್ರಹ್ಮವೇ ನೀನು ಅಂದ್ರೆ ನೀನು ಸಂಸಾರಿ, ಬ್ರಹ್ಮವು ಸಂಸಾರಿ ಅಂತ ಉಂಟು. ಎಷ್ಟು ಅನರ್ಥ ಪ್ರಾಪ್ತಿ ಆಯ್ತು ನೋಡಿ. ಬ್ರಹ್ಮವ ಸಂಸಾರಿ ಎನ್ನುವುದು ವಿರುದ್ಧವಾದ ಅರ್ಥ. ಬ್ರಹ್ಮ ನಿನಗಿಂತ ಭಿನ್ನವಾಗಿ ದೂರದಲ್ಲಿದೆ ಅಂತ ಹೇಳುವುದು ವಿರುದ್ಧವಾದ ಅರ್ಥ. ಇದನ್ನ
ನಾವು ವಿವಕ್ಷಿತಾರ್ಥದ ಜೊತೆಯಲ್ಲಿ ಬೆರೆಸಿಕೊಳ್ಳಬಾರದು. ಪ್ರತ್ಯುತ ಅದರ ವಿರುದ್ಧ ಎತ್ತ ವಿರುದ್ಧತೆ, ಯಾವ ವಾಕ್ಯದಲ್ಲಿ ಉದ್ದೇಶಮಾನವಾಗಿರುವಂತಹ ಅರ್ಥವು ವಿವಕ್ಷಿತವಾದಂತಹ ಅರ್ಥಕ್ಕೆ ವಿರುದ್ಧವಾಗಿದೆಯೋ ಅಲ್ಲಿ ಅದನ್ನ ಕೈ ಬಿಡಬೇಕು. ಎಷ್ಟು ಧೈರ್ಯ ಸ್ವಾಮಿ ಇದು, ಯಾರು ಹೇಳ್ತಾ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ಜನ ಆಕ್ಷೇಪಣೆ ಮಾಡ್ತಾರೆ. ತತ್ವಮಸಿ ಎನ್ನುವುದು ಸುಳ್ಳು, ತಪ್ಪು. ತತ್ತನ್ನು ಬ್ರಹ್ಮ, ತ್ವಮ್ಮಂತ ಜೀವ. ಜೀವ ಬ್ರಹ್ಮವಾಗ್ತಾನ? ಜೀವ ಎಲ್ಲಿ, ಬ್ರಹ್ಮ ಎಲ್ಲಿ? ಬ್ರಹ್ಮ ಬಹಳ ದೊಡ್ಡದಾಗಿ ಬ್ರಹ್ಮಲೋಕದಲ್ಲಿದೆ. ಜೀವ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಇದ್ದಾನೆ. ಇಂಥ ಜೀವ ಆ ಬ್ರಹ್ಮವಾಗ್ತಾನ? ತಪ್ಪು. ಆದ್ದರಿಂದ ತತ್ವಮಸಿ ಎನ್ನುವ ವಾಕ್ಯಕ್ಕೆ ಅರ್ಥವೇ ತಪ್ಪು ಅಂತಾರೆ. ಹಾಗೆ ತಪ್ಪು ಅಂತ ಹೇಳುವುದರ ಕಾರಣವೇನಪ್ಪ ಅಂದ್ರೆ, ಅವರಿಗೆ ತತ್ಪದಕ್ಕೂ ತ್ವಂಪದಕ್ಕೂ ವಿವಕ್ಷಿತವಾದಂತ ಅರ್ಥ ತಿಳಿದಿಲ್ಲ. ಇವತ್ತಿಗೂ ಕೂಡ ತತ್ವಮಸಿ ವಾಕ್ಯದ ಮೇಲೆ ಸಾವಿರಾರು ಜನ ವಿದ್ವಾಂಸರು ಚರ್ಚೆ ಮಾಡಿ 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 ಸುಸ್ತಾಗಿದ್ದಾರೆ. ಆದರೆ ಅದು ವ್ಯರ್ಥ. ಭಗವಾನ್ ಸುರೇಶ್ವರಾಚಾರ್ಯರವರು ಪೂಜ್ಯರಾದಂತಹ ಶಂಕರಾಚಾರ್ಯರಿಗಿಂತಲೂ ಸೊಗಸಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುರೇಶ್ವರಾಚಾರ್ಯರಿಗಿಂತಲೂ ಗೌಡಪಾದ ಶಂಕರರಿಗಿಂತಲೂ ಇನ್ನು ಅತ್ಯಂತ ವಿವರವಾಗಿ ತತ್ವಮಸಿ ವಾಕ್ಯಾರ್ಥವನ್ನು ತಿಳಿಸ್ಕೊಡಿ. ಓದೋದಿಲ್ಲ, ಬೇಡ. ಓದ್ದೇ ಇದ್ರೆ ಬೇಡ. ಸೂರ್ಯ ಭಗವಂತ ಬೆಳಿಗ್ಗೆ 7 ಗಂಟೆಗೆ ಕಾಣಿಸ್ಕೊಂಡು ಸಾಯಂಕಾಲ 6 ಗಂಟೆವರೆಗೆ 11 ಗಂಟೆಗಳ ಕಾಲ ಬೆಳಗ್ತಾ ಇದ್ದಾನೆ. ಈ ಪುಸ್ತಕ ಓದ್ಬೋದು, ರಾಮಾಯಣ ಓದ್ಬೋದು, ನ್ಯೂಸ್ ಪೇಪರ್ ಓದ್ಬೋದು, ಏನ್ ಬೇಕಾದ್ರು. ನಾನು ಓದಿಲ್ಲ, ಏನ್ ಪುಸ್ತಕವನ್ನು ಓದಲ್ಲ, ಮಲಿಕೊಂಡಿರ್ತೇನೆ ಅಂತ ಅನ್ಬೋದು. ಸೂರ್ಯ ಮುಳುಗಿದ 8 ಗಂಟೆ ಆಯ್ತು, ಕತ್ತೆ ದೀಪ ಹಾಕಪ್ಪ, ಬಿಲ್ ಜಾಸ್ತಿ ಬಂದ್ಬಿಡ್ತು ಸ್ವಾಮಿ, ಹೋಗ್ತೀವಿ ಬಿಲ್ ನಮ್ಗೆ 10,000 ರೂಪಾಯಿ ಬಂತು, ಕರೆಂಟನ್ನ ಕಟ್ ಮಾಡ್ತಾ ಇದ್ದೀನಿ ಇಂದ ಕತ್ಲೆ ಒದ್ದಾಡಿ. ಹಾಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ವೇದಾಂತ ಭಾಸ್ಕರನಂತೆ ಅಧ್ಯಾರೋಪಾಪವಾದ ಕ್ರಮದಿಂದ ಶಾಂಕರಾದ್ವೈತ ವೇದಾಂತ ದರ್ಶನದ ಎಲ್ಲಾ ಗಂಟುಗಳನ್ನು ಬಿಡಿಸಿ ಬಿಡಿಸಿ ಪಾಠ ಮಾಡಿದ್ದಾರೆ ಅಲ್ಲ, ಉಪನ್ಯಾಸ ಮಾಡಿದ್ದಾರೆ ಅಲ್ಲ, ಪುಸ್ತಕ. ಇದೇನು ಸ್ವಾಮಿ, ಒಬ್ಬ ಆಚಾರ್ಯ 3 ರೀತಿಯಲ್ಲಿ ಜಿಜ್ಞಾಸು ಜನಗಳಿಗೆ ಅನುಗ್ರಹ ಮಾಡುವುದು. ಒಂದು, ಪಾಠ ಮಾಡುವುದು, ಯೋಗ್ಯರಾದಂತಹ ಶಿಷ್ಯರಿಗೆ ಕೂರಿಸ್ಕೊಂಡು ಪ್ರೇಮದಿಂದ ವಿಷಯ ತಿಳಿಸುವಂತಹದ್ದು. ಮತ್ತೊಂದು ಉಪನ್ಯಾಸ, 100 ಜನಗಳಿಗೆ ಅರ್ಥವಾಗುವಂತೆ ಒಂದು ವಿಷಯವನ್ನು ತೆಗೆದುಕೊಂಡು ಪ್ರವಚನ ಮಾಡುವಂತಹದ್ದು. 3ನೇದು ಗ್ರಂಥ ರಚನಾ. ಪ್ರವಚನ ಮಾಡಿದ್ದು ಮರ್ತೋಗ್ಬಿಡುತ್ತ, ಉಪನ್ಯಾಸ ಕೇಳಿದ್ದು ಮರ್ತೋಗ್ಬಿಡುತ್ತೆ. ಇನ್ನು ಪಾಠವನ್ನು ಮಾಡಿಕೊಂಡಂತಹ ಶಿಷ್ಯ ದಡ್ಡನಾಗಿದ್ರೆ ಮರೀತಾರೆ. ಆದ್ದರಿಂದ ಶಾಶ್ವತವಾಗಿ ಉಪದೇಶ ನಿಲ್ಲಬೇಕಾದರೆ ಗ್ರಂಥ ಪ್ರಣಯನಂ ಅದನ್ನು ಮಾಡಿ. ನೈಷ್ಕರ್ಮ್ಯ ಸಿದ್ಧಿಗೆ ಕ್ಲೇಶಾಪಹರಣಿ ವ್ಯಾಖ್ಯಾನ ಬರೆದಿದ್ದಾರಲ್ಲ, ಇದಕ್ಕಿಂತ ಮುಮುಕ್ಷು ಜನಗಳಿಗೆ ಇನ್ನೇನು ಕಾರುಣ್ಯವನ್ನು ತೋರಿಸ್ಬೋದು ಸ್ವಾಮಿ. ಏನು ನಾವು ಓದಲ್ಲ, ಬೇಡ అని ಬಿಟ್ಬಿಡ್ತಾರೆ. ನಾವೇ ಹೇಳಿದ ಸೂರ್ಯ ಭಗವಂತ ಬೆಳೀತಾ ಇದೆ, ನನಗೆ ಬೇಡ, ನಾ ಬೋಲ್ಟ್ ಹಾಕೊಂಡು ಮಲಿಕೊಂಡ್ರೆ ಸೂರ್ಯ ಹೇಳ್ತಾನೆ ಸಂತೋಷನಪ್ಪ, ನಮ್ಗೇನ್ ಬೇಕಾಗಿದೆ. ರಾತ್ರಿ ಆದ್ಮೇಲೆ ಓದ್ಬೇಕು ಅಂತ ಹೋಗ್ತಾ ಇದೀಯ, ದೀಪ ಹಾಕುವಂತಿಲ್ಲ, ಕರೆಂಟ್ ಬಿಲ್ ಬರುತ್ತೆ, ನಾನೇನ್ ಮಾಡೋಣ. ನೋಡಿ, ಮಹಾತ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು 96ನೇ ವಯಸ್ಸಿನವರೆಗೂ ಕೂಡ ನನಗೆ ಪಾಠ ಮಾಡ್ತಾ ಇದ್ರು. 1 ತಿಂಗಳು ಮುಂಚೆ ಉಪನ್ಯಾಸ ಮಾಡ್ತಾ ಇದ್ರು, ಕೊನೆಯವರೆಗೂ ಪುಸ್ತಕ ಬರೆದ್ರು. ಜನ ಅರ್ಥ ಮಾಡ್ಕೋತಾ ಇತ್ತಿಲ್ಲ, ಬೇಡಪ್ಪ ಅರ್ಥ ಮಾಡ್ಕೊಳ್ಳೋದೇ ಬೇಡ ಅಂತ ಎಷ್ಟು ಜನ ಬರೀತಾರೆ. ಪ್ರತ್ಯುತ ಅದಕ್ಕೆ ವಿರುದ್ಧವಾಗಿ ಎಲ್ಲಿ ಆ ಉದ್ದೇಶಮಾನವಾಗಿರುವಂತಹ ಅರ್ಥವು
ವಿವಕ್ಷಿತ ಅರ್ಥಕ್ಕೆ ವಿರುದ್ಧವಾಗಿದೆಯೋ ಅದು ಬಿಡ್ಬೇಕು. ಹೇಗೆ? ಯಥಾ ಶೀತೋಗ್ನಿ, ಬೆಂಕಿಯು ತಣ್ಣಗಿದೆ ಅಂತ ಒಂದು ವಾಕ್ಯ. ಇದು ಸಾಧ್ಯವ? ನಾನು ಬೆಂಕಿಯನ್ನ ಅಗ್ನಿಯನ್ನ ಕುರಿತು ಉಪನ್ಯಾಸ ಮಾಡ್ತಾ ಇದ್ದೆ. ಯಜ್ಞೇಶ್ವರನು ಬಿಸಿಯಾಗಿರ್ತಾನೆ, ಬೆಂಕಿಯಿಂದ ಚಳಿ ಹೋಗುತ್ತೆ, ಬೆಂಕಿಯಿಂದ ಮೈ ಕೈ ಕಾಯಿಸ್ಕೊಳ್ಬಹುದು, ಬೆಂಕಿಯಿಂದ ತಣ್ಣೀರನ್ನ ಬಿಸಿ ಮಾಡ್ಕೊಳ್ಬಹುದು, ಬೆಂಕಿಯಿಂದ ಅಡಿಗೆ ಮಾಡ್ಕೊಳ್ಬ ಹೇಳ್ತಾನೆ. ಬೆಂಕಿಯಿಂದ ಏನ್ ಸ್ವಾಮಿ? ಅಗ್ನಿ ಶೀತ ಅಂದ್ಬಿಟ್ಟ ಒಬ್ಬ. ಬೆಂಕಿಯಿಂದ ತಣ್ಣಗಿರುತ್ತೆ ಅಂದ. ಬದರಿಯಲ್ಲಿ ಕೇದಾರದಲ್ಲಿ ಬೆಂಕಿ ತಣ್ಣಗಿರುತ್ತೆ ಅಂತ. ಅದು ತಪ್ಪು. ಯಾಕೆ? ಬೆಂಕಿ ತಣ್ಣಗಿರುತ್ತೆ ಅನ್ನುವಂತಹದ್ದು ವಿವಕ್ಷಿತವಲ್ಲ, ಅದು ಲೋಕ ಪ್ರಸಿದ್ಧವಾಗಿರುವಂತಹ ಅರ್ಥವೂ ಅಲ್ಲ. ಶೀತೋಗ್ನಿ ಇತ್ಯಾದಿ ಸ್ಥಾನೇ, ಇದೇ ಮುಂತಾಗಿರುವ ಮಾತಿನಲ್ಲಿ ತತ್ರ ಉದ್ದೇಶಾನುಗುಣಸ್ಯ ಕಥಮಿವ ವಿವಕ್ಷಿತ್ವಂ ಸ್ಯಾತ್. ಉದ್ದೇಶ ಗುಣ ಬೆಂಕಿ ಬಿಸಿಯಾಗಿದೆ, ಇವನು ಹೇಳ್ತಾ ಇದ್ದಾನೆ ಬೆಂಕಿ ತಣ್ಣಗಿದೆ ಅಂತ. ಬೆಂಕಿ ತಣ್ಣಗಿದೆ ಎನ್ನುವಂತಹದ್ದು ವಿವಕ್ಷಿತ ಗುಣ, ಅದು ಬೆಂಕಿ ಬಿಸಿಯಾಗಿದೆ ಎನ್ನುವಂತಹದ್ದು ಉದ್ದೇಶಾನುಗುಣ. ಪರಸ್ಪರವಾಗಿ ವಿರುದ್ಧವಾಗಿರುವುದರಿಂದ ಬೆಂಕಿ ಬಿಸಿಯಾಗಿದೆ ಎನ್ನುವುದನ್ನ ಇವನು ಪ್ರವಚನ ಮಾಡುವಾಗ ಬೆಂಕಿಯಿಂದ ಸ್ವಾಮಿ ಅಗ್ನಿ ಶೀತ ಅನ್ಬಿಟ್ಟ. ಅದು ವಿರುದ್ಧವಾಗಿರುವುದರಿಂದ ತ್ಯಾಜ್ಯ. ಅದೇ ರೀತಿಯಲ್ಲಿ ಇಲ್ಲಿ ತತ್ವಮಸಿ ಎನ್ನುವಾಗ ತತ್ವದ ತೊಂಪದಗಳಿಗೆ ಪ್ರಸಿದ್ಧವಾಗಿರುವ ವ್ಯಾಕರಣದ ಅರ್ಥವನ್ನು ಇಟ್ಕೊಳ್ಬಾರದು. ಬೇಕಾದ ಸೇರಿದ್ದಾರೆ. ತತ್ಪದಕ್ಕೆ ತ್ವಂಪದದ ವಿಶೇಷಣವಿರುವುದರಿಂದಲೂ, ತ್ವಂಪದಕ್ಕೆ ತತ್ಪದದ ಸಾಹಚರ್ಯವಿರುವುದರಿಂದಲೂ ಕೂಡ ಲೋಕ ಪ್ರಸಿದ್ಧವಾಗಿರುವ ವ್ಯಾಕರಣ ಪ್ರಸಿದ್ಧವಾಗಿರುವ ಸಂಸಾರಿತ್ವ ಪರೋಕ್ಷತ್ವ ಎರಡನ್ನೂ ಕೂಡ ಕೈ ಬಿಡಬೇಕು. ಎರಡೂ ಕೂಡ ವಿರುದ್ಧವಾಗಿರುವಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಬಾ, ನನಗೆ ಪರಮಾಶ್ಚರ್ಯ ಪರಮಾನಂದ. ಸ್ವರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿಯನ್ನ ಓದ್ತಾ ಇದ್ರೆ ಪರಮಾನಂದವಾಗುತ್ತೆ. ಅದಕ್ಕೆ ಪೂಜ್ಯ ಸದ್ಗುರುಗಳು ಬರೆದಿರುವ ಕ್ಲೇಶಾಪಹರಣಿ ಓದ್ತಾ ಇದ್ರೆ ಪರಮ ಪರಮಾನಂದ, ಪರಮ ಬ್ರಹ್ಮಾನಂದ. ಅಬ್ಬಾ ನೋಡಿ, ಒಂದು ವಾಕ್ಯದಲ್ಲಿ ಪೂಜ್ಯ ಸದ್ಗುರುಗಳು ಇಷ್ಟೊಂದು ವಿಷಯವನ್ನು ತಿಳಿಸ್ತಾ ಇರ್ಬೇಕಾದ್ರೆ ವಾಕ್ಯ ಅಚೇತನವಾಗಿರುವ ಅಕ್ಷರಗಳ ಸಮೂಹ. ಏನು ನೈಶ್ವರ್ಯ ಕ್ಲೇಶಾಪಹರಣದಿಂದ ಅಕ್ಷರಗಳ ಸಮೂಹ, ವಾಕ್ಯ ಪುಂಜ ಅಚೇತನ ಜಡ. ಜಡವಾಗಿರುವ ವಾಕ್ಯ ಪುಂಜದಲ್ಲಿ ಇಷ್ಟು ಅರ್ಥಗರ್ಭಿತವಾಗಿರುವಂತಹ ಪರಮ ತಾತ್ಪರ್ಯವನ್ನ ತಿಳಿಸುತ್ತಿದ್ದಾರೆ ಅಂದರೆ ಪಾಠ ಹೇಗೆ ಮಾಡಿರ್ಬೇಕು ಅವರು? ಆ ಪಾಠವನ್ನು ಹೇಗೆ ಮಾಡಿರ್ಬೇಕಾದ್ರೆ ಅವರೆಷ್ಟು ತಿಳ್ಕೊಂಡು ಹೇಳ್ಬೇಕು. ಮಹತ್ವ ಜ್ಞಾನ ಭಂಡಾರ. ನಾವು ಅನೇಕ ಜನಗಳಿಗೆ ಬೇಕಾದ ಪ್ರಶಸ್ತಿ ಕೊಡ್ತೇವೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರಿಗೆ ಕೊಡಬಹುದಾದ ಪ್ರಶಸ್ತಿ ಅಂದ್ರೆ ಜ್ಞಾನ ಭಂಡಾರ, ಜ್ಞಾನ ನಿಧಿ, ವಿದ್ಯಾನಿಧಿ, ವೇದಾಂತ ನಿಧಿ, ವೇದಾಂತ ವಾರಿಧಿ. ಅಪ್ಪ ಸಂತೋಷವೇ. ಮುಂದಕ್ಕೆ ಹೋಗ್ತೇನೆ ನೋಡಿ, ರಿಪೀಟ್ ಮಾಡ್ತೇನೆ. ವಿರುದ್ಧೋಪದೇಶ ವಿರುದ್ಧ ಉದ್ದೇಶನತ್ವಾಚ ಪಾರೋಕ್ಷ ದುಃಖಿತ್ವಯೋ ಅವಿವಕ್ಷಿತತ್ವಮಿತ್ಯಾಹ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಉದ್ದೇಶ್ಯಮಾನಂ ವಾಚ್ಯಸ್ಥಂ ನೋದ್ದೇಶನ ಗುಣಾನ್ವಿತಂ ಆಕಾಂಕ್ಷಿತ ಪದಾರ್ಥೇನ ಸಂಸರ್ಗಂ ಪ್ರತಿಪದ್ಯತೆ. ಮುಂದಿನ ಶ್ಲೋಕ 26. ತದೋ ವಿಶೇಷಣಾರ್ಥತ್ವಂ ವಿಶೇಷತ್ವಂ ತ್ವಮಸ್ತಥ ಲಕ್ಷ್ಯ ಲಕ್ಷಣ ಸಂಬಂಧ ತ್ರಯೋಸ್ಯ ಪ್ರತ್ಯಗಾತ್ಮನ. ಬ್ಯೂಟಿಫುಲ್. ಜಿಜ್ಞಾಸು ಜನಗಳಿಗೆ ಇದಕ್ಕಿಂತ ಶ್ರೇಷ್ಠವಾದ ಸಾಧನ ಉಂಟೇ ಇಲ್ಲ. ಮುಂದಿನ ವಾರ ಮಾಡ್ತೇನೆ. ತದೋ ವಿಶೇಷಣಾರ್ಥತ್ವಂ ವಿಶೇಷತ್ವಂ ತ್ವಮಸ್ತಥ. ತದ ಅನ್ಬಿಟ್ಟು ತ್ವಮಃ ಅನ್ಬಿಟ್ಟು ಲಕ್ಷ್ಯ ಲಕ್ಷಣ ಸಂಬಂಧ
ತಯೋಸ್ಯ ಪ್ರತ್ಯಗಾತ್ಮನ ಅರ್ಥವಾಯಿತು. ಮುಂದಿನ ವಾರ ಮಾಡೋಣ ಅಂತ ಹೇಳ್ತಾ ನಮೋ ನಮಸ್ತದ್ ಗುರುಪಾದುಕಾಭ್ಯಾಂ. ಕಾಲಟಿ ಭಾಗ್ಯದ ಬಾಲನಿಗೆ. ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧು ಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೋ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ, ಅದ್ಭುತ. ತಮ್ಮ ಭಾಷ್ಯದಲ್ಲಿ ತತ್ವ ಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶ ಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ. ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ.